ಹನುಮಂತ ಅವರ ಗೆಲುವು ಎಷ್ಟು ನಿಮಗೆ ಖುಷಿ ಕೊಟ್ಟಿದೆ ಒಬ್ಬ ಸಹಸ್ಪರ್ಧಿಯಾಗಿ? ಅವ್ರು ಸಖತ್ ನಂಗೆ ಖುಷಿನೇ ಇದೆ. ಅಯ್ಯೋ! ಅಂದರೆ ಒಂದು ಇದರಲ್ಲಿ ಯಾರಾದ್ರು ಒಬ್ರು ಗೆಲ್ಲಬೇಕು ಅಂತ ಇತ್ತು. ಬಟ್ ಇವ್ರಿಗೆ ಬಂದಾಗ ಡಿಸರ್ವಿಂಗ್. ಜನ ಅಷ್ಟು 5 ಕೋಟಿ ವೋಟ್ ಹಾಕಿದ್ದಾರೆ ಅಂದರೆ ಅವರಲ್ಲಿರೋ ಒಂದು ವ್ಯಕ್ತಿತ್ವನ, ಕ್ಯಾರೆಕ್ಟರ್ ನೋಡಿನೇ ಅವರು ವೋಟ್ ಹಾಕಿರೋದು. ಸುಮ್ಮನೆ ಜನ ಎಲ್ರನ್ನೂ ತಗೊಂಡೋಗಿ ಹಟ್ಟಕ್ಕೆ ಹೇರಿಸಲ್ಲ ಅಥವಾ ಒಬ್ಬರನ್ನ ಸಪೋರ್ಟ್ ಮಾಡಲ್ಲ. ಅವರಂಥ ಕ್ವಾಲಿಟೀಸ್, ಅಷ್ಟು ದಿನದ ಕ್ವಾಲಿಟೀಸ್ ನೋಡಿನೇ ಅವರು ವೋಟ್ ಮಾಡಿರೋದಂದಮೇಲೆ ಇವಾಗ ಒಳಗಡೆ ನಮಗೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅಷ್ಟೇ. ಬಟ್ ಆದರೆ ಅವ್ರು ಎಷ್ಟೊಂದು ಸಲ ಹೇಳಿದ್ರು, ನಾನು ಆಟ ಶುರು ಮಾಡಿ ತುಂಬ ದಿವಸ ಆಗಿತ್ತು, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ಅದೇ ಸ್ಮಾರ್ಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ರೆಸಿವ್ ಆಡದೇ ಇರು, ಸ್ಮಾರ್ಟಾಗಿ ಗೇಮ್ ಆಡೋದು ವೆರಿ ಇಂಪಾರ್ಟೆಂಟು. ಸೈಲೆಂಟಾಗಿ ಗೇಮ್ ಆಡೋದು ವೆರಿ ಇಂಪಾರ್ಟೆಂಟ್ ಅನ್ನೋದು ಹನುಮಂತವರು ಇಡೀ ಕರ್ನಾಟಕಕ್ಕೆ ಹೇಳ್ಕೊಟ್ಟಂಥ ವಿಚಾರ ಇದು. ಬಿಗ್ ಬಾಸ್ ಮೇಲೆ ನಾವು ಅವರಿಂದ ಈ ಒಂದು ವಿಚಾರನ ಕಲ್ತ್ವಿ. ಸ್ಮಾರ್ಟಾಗಿ ಆಡಬೇಕು, ಸೈಲೆಂಟಾಗೆ ಇರಬೇಕು, ಸೈಲೆಂಟಾಗಿ ಆಡಬೇಕು, ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಆಡೋದಲ್ಲ, ಹಿಂಗೂ ಆಡ್ಬೋದು ಅನ್ನೋದು ತೋರಿಸ್ಕೊಟ್ರು ಅವರು. ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಆಗಿ ಬಂದು ಒಬ್ಬರು ವಿನ್ ಆಗ್ಬೋದು ಅನ್ನೋದಕ್ಕೆ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಹೌದು, ಇದಂತೂ ನಿಜವಾಗ್ಲೂ ಒಂದು ಪ್ರೌಡ್ ಮೂಮೆಂಟ ಎಲ್ರಿಗೂ. ಬಿಕಾಸ್ ಮಧ್ಯದಲ್ಲಿ ಬಂದು ನನ್ನ ಎಪಿಸೋಡ್ಸು ನೋಡಿಲ್ಲ ಅಂತ ಹನುಮಂತ್ ಅವ್ರು ಹೇಳಿದರು. ನಾನು ಯಾವುದೇ ರೀತಿ ಎಪಿಸೋಡ್ ನೋಡಿಲ್ಲ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ಬರೋ ರೀಲ್ಸಲ್ಲಿ ನೋಡ್ತಿದ್ದೆ ಅಷ್ಟೇ. ನಾನು ಬಿಗ್ ಬಾಸ್ನ ಯಾವ ವರ್ಷನೂ ಫಾಲೋ ಅಪ್ ಮಾಡಿಲ್ಲ. ನನ್ನ ಫ್ರೆಂಡ್ಸು, ನನ್ನ ದೋಸ್ತರು ಹೇಳಿದ್ದು ಫೋರ್ಸ್ ಮಾಡಿ ಹೋಗು 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 ಅಂತ, ಹಾಗಾಗಿ ಬಂದಿದ್ದು ಅಂತ ಹೇಳಿ. ಅಷ್ಟು ಅವ್ರ ಮೈಂಡ್ ಸೆಟ್ಟಲ್ಲಿ ಬಂದು ನಾವೆಲ್ಲ ಸ್ಟಾರ್ಟಿಂಗ್ಗೆಲ್ಲ ಜಗಳ ಆಡಿ ನೋಡಿ ಅವ್ರು ಬಂದಿದ್ದು ವಾರದಲ್ಲಿ, ಅಯ್ಯೋ ನಂಗೆ ಆಯ್ತಿಲ್ಲಪ್ಪೋ ಇಷ್ಟೆಲ್ಲ ಜಗಳ ಆಡ್ತವ್ರೆ ಅಂತ ಹೇಳಿದ್ದು. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿ ಅವರು ನಮ್ಮ ಜೊತೆ ಅಡ್ಜಸ್ಟ್ ಆಗೋದು, ನಾವು ಅವ್ರ ಜೊತೆ ಅಡ್ಜಸ್ಟ್ ಆಗಿ ಅಷ್ಟು ದಿನ ತೊಗೊಂಡೋಗೋದು ಆ ಕ್ಯಾರೆಕ್ಟರ್ನ ಅಷ್ಟು ಈಸಿ ಅಲ್ಲ, ಅಷ್ಟು ಚೆನ್ನಾಗಿ ಆಟ ಆಡೋದು. ತುಂಬ ಚೆನ್ನಾಗಿ ಆಡಿದ್ದಾರೆ.